ಸುರಿಯುತ್ತಿರುವ ಮಳೆಗೆ ಸಕಲೇಶಪುರ ಪಟ್ಟಣದ ಶ್ರೀ ಹೊಳೆಮಲ್ಲೇಶ್ವರ ದೇವಸ್ಥಾನದ ಗರ್ಭಗುಡಿಯ ಒಳಗೆ ಪ್ರವೇಶಿಸಲು ಇನ್ನೊಂದು ಮೆಟ್ಟಲು ಬಾಕಿ ಇದ್ದು, ಇದೇ ರೀತಿ ಮಳೆ ಮುಂದುವರೆದರೆ ಪಟ್ಟಣದ ಆಜಾದ್ ರಸ್ತೆ, ಮಹೇಶ್ವರಿ ನಗರ, ಹಳೆ ಸಂತ್ವೇರಿ ಬಡಾವಣೆಗಳಿಗೆ ನೀರು ನುಗ್ಗುವ ಸಾಧ್ಯತೆ ಹೆಚ್ಚಿದ್ದು ತಾಲೂಕು ಆಡಳಿತ ಮುಂಜಾಗ್ರತಾ ಕ್ರಮ ವಹಿಸಬೇಕಾಗಿದೆ. ಈ ಸಂದರ್ಭದಲ್ಲಿ ಶಾಸಕ ಸಿಮೆಂಟ್ ಮಂಜುನಾಥ್ ಮಾತನಾಡಿ, ಕಳೆದ ಬಾರಿ ಮಳೆಯ ಕೊರತೆಯಿಂದ ರಾಜ್ಯದ ಸಾಕಷ್ಟು ತಾಲೂಕುಗಳಲ್ಲಿ ಬರದ ಛಾಯೆ ಆವರಿಸಿತ್ತು. ಆ ಚಾಮುಂಡೇಶ್ವರಿಯ ಆಶೀರ್ವಾದದಿಂದ ಈ ವರ್ಷ ಉತ್ತಮ ಮಳೆಯಾಗುತ್ತಿದ್ದು, ಈ ಭಾಗದಲ್ಲಿ ಬರುವ ಮಳೆಯಿಂದ ಹಳೆ ಮೈಸೂರು ಭಾಗದ ರೈತರಿಗೆ ಬೆಳೆ ಬೆಳೆಯಲು ಅನುಕೂಲವಾಗುತ್ತಿದ್ದು, ಇದೇ ರೀತಿ ಮಳೆಯು ಮುಂದುವರೆದಲ್ಲಿ ಪಟ್ಟಣದ ಆಜಾದ್ ರಸ್ತೆ, ಮಹೇಶ್ವರಿ ನಗರ, ಹಳೆ ಸಂತವೇರಿ ಬಡಾವಣೆಗಳು ನೀರಿನಿಂದ ಆವೃತವಾಗಲಿದ್ದು, ಅಲ್ಲಿನ ನಿವಾಸಿಗಳಿಗೆ ಈಗಾಗಲೇ ಪಟ್ಟಣದ ಅಂಬೇಡ್ಕರ್ ಭವನವನ್ನು ನಿರಾಶ್ರಿತರ ಕೇಂದ್ರವನ್ನಾಗಿ ಮಾಡಲಾಗಿದ್ದು, ಯಾವುದೇ ಸಂದರ್ಭದಲ್ಲಿ ರಾತ್ರಿ ವೇಳೆಯಲ್ಲಿ ಹೇಮಾವತಿ ನದಿಯ ನೀರಿನ ಮಟ್ಟ ಏರಿಕೆಯಾಗಲಿದ್ದು, ಉದಾಸೀನ ಮಾಡದೆ ಅಲ್ಲಿನ ನಿವಾಸಿಗಳು ಸ್ಥಳಾಂತರವಾಗುವುದು ಸೂಕ್ತ ಎಂದ ಅವರು, ತಾಲೂಕಿನ ಕೊಲ್ಲಳ್ಳಿ ಹಾಗೂ ದೊಡ್ಡತಪ್ಪಲು ಗ್ರಾಮಗಳಲ್ಲಿ ಭೂಕುಸಿತ ಉಂಟಾಗಿದ್ದು, ಈಗಾಗಲೇ ಸದನದಲ್ಲಿ ಈ ವಿಷಯದ ಬಗ್ಗೆ ಪ್ರಸ್ತಾಪಿಸಲು ಸದನದಲ್ಲಿ ಸಭಾ ಅಧ್ಯಕ್ಷರಿಗೆ ಸಮಯವನ್ನು ನೀಡಲು ಕೋರಲಾಗಿದ್ದು, ಸದನದಲ್ಲಿ ಪ್ರಸ್ತಾಪಿಸಲಾಗುವುದು ಎಂದರು. ಎಲ್ಲೆಲ್ಲಿ ಬೇಕು ಹೆಂಗೇನು ಬೇಕು ಮತ್ತೆ ಒಂದು JCB ವಿದ್ಯಾರ್ಥಿಗಳನ್ನ ಈ ಭಾಗದಲ್ಲಿ ಎಲ್ಲರೂ ಬಿಡ್ತಾರೆ. ಇಮಿಡಿಯೇಟ್ ಇಲ್ಲಾಂದ್ರೆ ನೀವು ಈ ರೀತಿ ಮಾಡಿಕೊಂಡು ಎಲ್ಲ ಗುಡ್ಡ ಕೊಟ್ಟು ಏನೋ ಮಾಡೋಲ್ಲ ಕಷ್ಟ ಆಗುತ್ತೆ. ಒಂದೆರಡು JCB ಒಂದೆರಡು ಇಟಾಚಿ ಈ ಭಾಗದಲ್ಲಿ ಮಳೆ ನಿಲ್ಲ ತನಕ ನಿಮ್ಮ ಕೆಲಸ ಹೆಂಗಿದ್ರು ಮಾಡಲ್ಲ. ಬಟ್ JCB ಡ್ರೈವರ್ಗಳನ್ನ ಇಟಾಚಿ ಡ್ರೈವರ್ಗಳನ್ನ ಇದೆಲ್ಲ ಇದಕ್ಕೆ ಯಾರು ಹೆಚ್ಚು ಕಮ್ಮಿ ಆಯ್ತು ರಪ್ಪತ್ತ ಕ್ಲಿಯರ್ ಮಾಡಬೇಕು.